ಮನೆಯಲ್ಲಿ ಕೊಬ್ಬರಿ ಜಾಸ್ತಿ ಇದೆಯಾ? ಹಾಗಿದ್ರೆ ಈ ರೀತಿ ಲಡ್ಡು ಒಂದ್ಸಲ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರೋಂಥ ಕೊಕೊನೆಟ್ ಲಡ್ಡು ಆಗಿರುತ್ತೆ. ಈಗ ಇದು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಅಂದರೆ ಒಂದು 10ರಿಂದ 15 ಆಗೋಷ್ಟು ಬಾದಾಮಿ ಸೇರಿಸ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನಾವು ಗೋಡಂಬಿನೂ ಆ್ಯಡ್ ಮಾಡ್ಕೋಬಹುದು. ನಾವು ಡ್ರೈ ಫ್ರೂಟ್ಸ್ ಯಾವುದಿದ್ರೆ ಅದನ್ನೆಲ್ಲ ಸೇರಿಸ್ಕೋಬಹುದು. ಇದಕ್ಕೆ ಗ್ರೇಪ್ಸ್ನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಮಕಾನ ಇದ್ರೂ ತುಂಬಾನೇ ಒಳ್ಳೆಯದು, ಅದನ್ನು ಸೇರಿಸ್ಕೋಬಹುದು. ಈಗ ಹೊಡೆದಿರೋ ಅಂತ 3 ಚಿಪ್ ಏನಿದೆ ಇದನ್ನ ತಗೊಳ್ತಾ ಇದ್ದೀನಿ. ಇದನ್ನ ನೀಟಾಗಿ ಬಿಡಿಸ್ಕೊಂಡು ಮೇಲೆ ಏನು ಬ್ರೌನ್ ಪಾರ್ಟ್ ಇದೆ ಅದನ್ನ ರಿಮೂವ್ ಮಾಡ್ಕೊಳ್ಳೋಣ. ಈ ರೀತಿ ಬ್ರೌನ್ ಪಾರ್ಟ್ ರಿಮೂವ್ ಮಾಡಿದ ನಂತರ ಒಂದು ಮಿಕ್ಸಿ ಜಾರ್ಗೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ರಿ ಬಾದಾಮಿ ಅದನ್ನ ಹಾಕೊಂಡು ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೊಬರೋಣ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಅದೇ ಮಿಕ್ಸಿ ಜಾರ್ಗೆ ನಾವು ಕೊಬ್ಬರಿ ಏನು ಮಾಡಿಟ್ಕೊಂಡಿದ್ವಿ ಚಿಕ್ಕದಾಗಿ ಪೀಸಸ್ಸು ಅದನ್ನು ಸೇರಿಸ್ಕೊಂಡು ನೀಟಾಗಿ ತರಿಯಾಗಿ ಗ್ರೈಂಡ್ ಮಾಡ್ಕೊಬರೋಣ. ಇದೇ ರೀತಿ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ರೀತಿ ಮಿಕ್ಸಿಯಲ್ಲೇ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ ಇದಕ್ಕೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಂತರ ಸ್ವೀಟ್ಗೆ ನಾನಿಲ್ಲಿ ಡೇಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಫ್ರೆಶ್ ಡೇಟ್ಸು ಒಂದು 15ರಿಂದ 20 ಇದೆ. ಈ ಸೀಡ್ ತೆಗೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈಗ ಡೇಟ್ಸ್ ಇಲ್ಲ ಅನ್ನೋರು ಬೆಲ್ಲ ಅಥವಾ ಸಕ್ಕರೆ ಆದರೂ ಉಪಯೋಗಿಸ್ಕೋಬಹುದು ಇದಕ್ಕೆ. ನಂತರ ಒಂದು ಪ್ಯಾನ್ಗೆ ನಾವು ಏನು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀರಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದ್ರೇ 1-2ರಿಂದ 3 ನಿಮಿಷ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಅರ್ಧ ಕಪ್ ಆಗೋಷ್ಟು ಮಾತ್ರ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಅದೇ ರೀತಿ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಿ ಡೇಟ್ಸು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಡೇಟ್ಸ್ ಸೇರಿಸ್ಕೊಂಡ್ರೆ ಜಾಸ್ತಿ ಸ್ವೀಟ್ ಅನ್ನೋರು ಬೆಲ್ಲನ ಸ್ಕಿಪ್ ಮಾಡ್ಕೋಬಹುದು ಅಥವಾ ಬೆಲ್ಲನೇ ಪೂರ್ತಿ ಆದರೂ ಸೇರಿಸ್ಕೋಬಹುದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಡೇಟ್ಸ್ ಏನಿದೆ ಎಲ್ಲ ಮಿಕ್ಸ್ ಆಗಬೇಕು. ಕೆಳಗಡೆ ರೋಸ್ಟ್ ಆಗಿಬಿಡುತ್ತೆ. ಸ್ಟವ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಈ ರೀತಿ ನಮ್ಮ ಕೈಗೆ ಉಂಡೆ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವೇನು ಗ್ರೇಪ್ಸ್ ಇಟ್ಟಿದ್ದೀರಿ ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ನಾವು ಬಾದಾಮಿ ಪೌಡರ್ ಏನು ಇಟ್ಕೊಂಡಿದ್ದೀರಿ ಅದನ್ನು ಸೇರಿಸ್ಕೊಂಡು ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ. ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಕೈಯಲ್ಲಿ ಉಂಡೆ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಉಂಡೆ ಬರುತ್ತೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇರೆ ಡೇಟ್ಸ್ ಯೂಸ್ ಮಾಡಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ.